ಲೋಕಸಭೆ ಚುನಾವಣೆ ಕರ್ನಾಟಕದತ್ತ ಪಕ್ಷಗಳ ಚಿತ್ತ. ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷಗಳಿಗೂ ಕರುನಾಡೆ ಭರವಸೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಎಸ್, ಲೋಕಸಭೆ ಅಂತ ತಗೊಂಡಾಗ 543 ಕ್ಷೇತ್ರಗಳನ್ನ ತಗೊಂಡಾಗ, ದಕ್ಷಿಣ ಭಾರತ ಅಂತ ತಗೊಂಡಾಗ ಅಷ್ಟೇನು ವ್ಯತ್ಯಾಸಗಳಾಗಲ್ಲ. ಕರೆಕ್ಟಾಗಿ ಮಾಡ್ಕೊಂಡ್ರೆ ರಿಸಲ್ಟ್ನ ಉತ್ತರ ಭಾರತದಲ್ಲೇ ಮಾಡ್ಕೋಬೋದು. ಆದರೂ ಕರ್ನಾಟಕದಲ್ಲಿ ಇರುವಂಥ ಭರವಸೆ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೂ ಬೇರೆ ರಾಜ್ಯದಲ್ಲಿ ಅಷ್ಟಾಗಿ ಇಲ್ಲ. ದಕ್ಷಿಣ ಭಾರತದಲ್ಲಿ ಇಲ್ಲ ಗುರು, ಏನೋ ಮಾಡಿದ್ರೆ ಕಾಂಗ್ರೆಸ್ ಅವ್ರು ಮಾಡೋರು 135 ಸೀಟ್ ಗೆದ್ದವ್ರೆ. ಬಿ ಜೆ ಪಿ 66 ಸೀಟ್ ಗೆದ್ದಿದ್ರು, ಅಲ್ಲಿರೋದು 25 ಜನ MP ಗಳು ಅಲ್ವಾ. 2019 ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಗೆದ್ದಿದ್ದು 25 ಸ್ಥಾನಗಳನ್ನು. ಆದರೆ 2023 ವಿಧಾನಸಭೆಯನ್ನು ಬಂದಾಗ ಗೆದ್ದಿರೋದು 66 ಸ್ಥಾನವನ್ನು. ಅಲ್ಲಿಗೆ ಓಕೆ, ಮ್ಯಾನೇಜ್ ಮಾಡ್ಬೋದು ಅನ್ನೋ ನಂಬಿಕೆ. ಅದೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ನೋಡೋದಾದರೆ ಜನ 135 ಸ್ಥಾನಗಳನ್ನು ಗೆಲ್ಸೋರು. ಅದ್ರ ಮೇಲೆ ಬೇರೆಯವ್ರ ಸಪೋರ್ಟ್ಗಳು ಬೇರೆ ಐತೆ, ಒಂದು 3-4 ಜನದ್ದು. ಹೀಗಾಗಿ ಕರ್ನಾಟಕದಲ್ಲಿ ಒಳ್ಳೆ ರಿಸಲ್ಟ್ ಮಾಡ್ಬೋದು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ. ಹೀಗಾಗಿ ದಕ್ಷಿಣ ಭಾರತವೇ ರಾಷ್ಟ್ರೀಯ ಪಕ್ಷಗಳಿಗೆ, ಎಸ್ಪೆಷಲಿ ಕರ್ನಾಟಕವೇ ರಾಷ್ಟ್ರೀಯ ಪಕ್ಷಗಳಿಗೆ ಒಂದು ರೀತಿಯ ಭರವಸೆ. ತೆಲಂಗಾಣದಲ್ಲೂ ರೇವಂತ್ ರೆಡ್ಡಿ ಮೇನಿಯಾ ಲೋಕಸಭೆವರೆಗೂ ಓಡುತ್ತೆ. ಆ ಹವಾ ಇದ್ದೇ ಇರುತ್ತೆ ಕಾಂಗ್ರೆಸ್ಸಿಗೆ. ಇನ್ನು ಕೇರಳಕ್ಕೆ ಬಂದರೂ ನೋ ಇಶ್ಯೂ, ರಾಹುಲ್ ಗಾಂಧಿನೇ ಗೆಲ್ಲಿಸ್ಕೊಳ್ಳೋರವರು. ಏನೋ ಒಂದಷ್ಟು ವ್ಯತ್ಯಾಸ ಮಾಡ್ತಾರೆ ಎಡಪಕ್ಷಗಳಿದ್ದರೂ ಕೂಡ. ಆಂಧ್ರ ಪ್ರದೇಶದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಏನು ಮಾಡಬೇಕು ಅವ್ರಿಗೆ ಗೊತ್ತು, ಅದನ್ನ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು. ಹೀಗಾಗಿ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿ ಭರವಸೆ. ಆದರೆ ಬಿ ಜೆ ಪಿಗೆ ಇರುವಂಥ ಏಕೈಕ ಭರವಸೆ ಕರ್ನಾಟಕ ಮಾತ್ರ. 25 ಗೆದ್ದಿದ್ವಿ, ಹೆಂಗಾರು ಮಾಡಿ 26 ಉಳಿಸ್ಕೊಬಿಡೋಣ ಅನ್ನೋ ಲೆಕ್ಕಾಚಾರ. ಒಂದು ಕಡೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡೂ ಪಕ್ಷಗಳು ಕೂಡ ಅತಿಯಾಗಿ ನಂಬಿಕೆಯನ್ನು ಇಟ್ಕೊಂಡಿರೋದು ಕರ್ನಾಟಕದ ಮೇಲೆ. ಕರ್ನಾಟಕದಲ್ಲಿ ಬಿ ಜೆ ಪಿ ಅಂದರೆ ಯಡಿಯೂರಪ್ಪ, ವಿಜಯೇಂದ್ರ ಅವರೇ, ಆ ಕಡೆ ಕಾಂಗ್ರೆಸ್ ಅಂದರೆ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರವರೇ. ಹೀಗಾಗಿ ಏನಾರು ಮಾಡಿ ರಿಸಲ್ಟನ್ನು ಮಾಡಿಕೊಳ್ಬೋದು ಅನ್ನೋ ಲೆಕ್ಕಾಚಾರ, ಭರವಸೆ ಇವ್ರುಗಳಿಗಿದೆ. ಈಗಾಗಲೇ INDA ಒಕ್ಕೂಟ ರಚನೆ ಮಾಡೋ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಸಮರ ಸಾರಿರುವ ಕಾಂಗ್ರೆಸ್ನ ಹಿರಿಯ ನಾಯಕರು ದಕ್ಷಿಣದ ಕಡೆಗೆ ಮುಖ ಮಾಡಿದ್ದು, ಅವರಿಗೀಗ ಭರವಸೆ ಇರುವುದು ಕರ್ನಾಟಕದ ಮೇಲೆ ಮಾತ್ರ. ಅದನ್ನು ಹೊರತುಪಡಿಸಿ ಇತ್ತೀಚೆಗೆ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರ ಹಿಡಿದ ತೆಲಂಗಾಣದ ಮೇಲೆ ಸ್ವಲ್ಪ ಮಟ್ಟಿಗೆ INDA ಮೈತ್ರಿಕೂಟಕ್ಕೆ ಭರವಸೆ ಇದೆ. ಇನ್ನು ಕೇಂದ್ರದಲ್ಲಿರುವ ಕಾಂಗ್ರೆಸ್ ನಾಯಕರಿಗೆ ಒಂದಷ್ಟು ಸ್ಥಾನ ತಂದುಕೊಡುವ ರಾಜ್ಯವಿದ್ದರೆ ಅದು ಕರ್ನಾಟಕ ಮಾತ್ರ. ಹೀಗಾಗಿ ರಾಜ್ಯದ ಕಾಂಗ್ರೆಸ್ ನಾಯಕರ ಮೇಲೆ ವಿಶ್ವಾಸವಿಟ್ಟಿರುವ ಹೈಕಮಾಂಡ್ಗೆ ಕನಿಷ್ಠ 20 ಸೀಟನ್ನು ಗೆಲ್ಲೇಬೇಕು ಅನ್ನೋ ಲೆಕ್ಕಾಚಾರ. ಬಿ ಜೆ ಪಿಗೂ ಕೂಡ ದಕ್ಷಿಣ ಭಾರತದಲ್ಲಿರುವ ನಂಬಿಕೆ ಒಂದೇ ಒಂದು, ಅದು ಕರ್ನಾಟಕ. 25 ಜನ MP ಇದ್ದಾವೆ, ಅದನ್ನ ಹೆಂಗಾರು ಮಾಡಿ ಉಳಿಸ್ಕೋಬೇಕು ಅನ್ನೋ ಲೆಕ್ಕಾಚಾರ. ವೀಕ್ಷಕರೇ, ಕರ್ನಾಟಕದ ಮೇಲೆ ಎರಡು ರಾಷ್ಟ್ರೀಯ ಪಕ್ಷಗಳು ಅಥವಾ ಎರಡು ಅತಿ ದೊಡ್ಡ ಮೈತ್ರಿಕೂಟಗಳು ಡಿಪೆಂಡ್ ಆಗಿದ್ದಾವೆ. ನಿಮ್ಮ ಪ್ರಕಾರ ಯಾವ ಮೈತ್ರಿಕೂಟಕ್ಕೆ ಎಷ್ಟು ಪಕ್ಷ, ಅಂದರೆ BJP ಮತ್ತು JDS ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನ, ಕಾಂಗ್ರೆಸ್ಗೆ ಎಷ್ಟು ಸ್ಥಾನ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.